ಹಾರ್ಟ್ ಬರ್ನ್ ಅಥವಾ ಈ ರೀಫ್ಲಕ್ಸ್ ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದು ನಮ್ಮ ಜಠರದಲ್ಲಿರೋ ಈ ಒಂದು ಗ್ಯಾಸ್ಟ್ರಿಕ್ ಆಸಿಡ್ ಅನ್ನೋದು ಆಮ್ಲ ಏನಿದೆ ಅದು ಪದೇ ಪದೇ ಮೇಲೆ ಬರ್ತಾ ಇರುತ್ತೆ. ಅದು ಮೇಲೆ ಬಂದಾಗ ಅನ್ನನಾಳಕ್ಕೆ ಅದರಿಂದ ಒಂದು ಥರ ಇರಿಟೇಷನ್ನು, ಆಮೇಲೆ ಅದರಿಂದ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಅನ್ನನಾಳ ಏನಿದೆ ಅದು ಈ ಜಠರದಲ್ಲಿರೋ ಆ್ಯಸಿಡ್ಗೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಪದೇ ಪದೇ ಈ ಆಮ್ಲ ಅನ್ನೋದು ಮೇಲೆ ಬರ್ತಾ ಇದ್ದಾಗ ನಿಮಗೆ ತೊಂದರೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಎದೆ ಎಲ್ಲ ನನಗೆ ಹಿಡ್ಕೊಂಡಿದೆ, ಟೈಟಾಗಿ ಹಿಡ್ಕೊಂಡಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಹುರಿದಿರೋ ಅಂಥ ಆಹಾರ, ಫ್ರೈಡ್ ಫುಡ್ಸು, ಮಸಾಲೆ ರಿಚ್ ಫುಡ್ಸು, ಖಾರ ಸ್ಪೈಸಿ ಫುಡ್ಸು, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಬಿರಿಯಾನಿ ಈ ಥರದ್ದು. ಇನ್ನು ಸಿಟ್ರಸ್ ಹಣ್ಣುಗಳು, ಈ ನಿಂಬೆಹಣ್ಣು, ಪೈನಾಪಲ್ಲು, ಕಿತ್ತಳೆ ಹಣ್ಣು, ಮೂಸಂಬಿ ಈ ಥರದ್ದು, ಅಥವಾ ಈ ಟೊಮ್ಯಾಟೋಸು ಈ ಥರದ್ದು ಜಾಸ್ತಿ ತೊಗೊತಾ ಇದ್ದರೆ ಅದರಿಂದನೂ ಸ್ವಲ್ಪ ಅಸಿಡಿಟಿ ಅದೆಲ್ಲ ನಿಮಗೆ ಸಿಂಪ್ಟಮ್ಸ್ ಬರುತ್ತೆ. ಕೆಲವರು ಕಾಫಿ ಟೀ ಅದನ್ನು ಪದೇ ಪದೇ ಕುಡಿತಾ ಇರ್ತಾರೆ, ಅದರಿಂದನೂ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಆಹಾರದಲ್ಲಿ ಕೆಲವೊಂದು ಬದಲಾವಣೆ, ಕೆಲವೊಂದು ಪ್ರಚೋದಿಸುವಂಥ ಆಹಾರಗಳು, ಇದನ್ನೆಲ್ಲ ನೀವು ನೋಡಿ ಕೆಲವೊಂದನ್ನು ನೀವಾಗಿ ನೀವು ತಿದ್ದುಪಡಿ ಮಾಡಿಕೊಂಡ್ರೆ ಎಷ್ಟೊಂದು ಈ ಥರ ರೋಗ ಲಕ್ಷಣಗಳಿಗೆ, ಈ ಗ್ಯಾಸ್ಟ್ರಿಕ್ ಆಮ್ಲೀಯತೆಗೆ ನೀವು ಪದೇ ಪದೇ ನಿಮ್ಮ ಮಾತ್ರೆಗಳು, ಔಷಧಿಗಳು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪದೇ ಪದೇ ನಿಮಗೆ ಬರ್ತಾ ಇದೆ, ನಾನು ಎಲ್ಲದನ್ನು ಕರೆಕ್ಟಾಗೇ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಥರ ಏನು ಮಾಡಿದ್ರೂ ಅದು ನಿಲ್ತಾ ಇಲ್ಲ ಅಂದಾಗ ನೀವು ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ನ ಭೇಟಿ ಮಾಡಬೇಕಾಗುತ್ತೆ.